ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅಕ್ಕಿ ಕರೆ ಅಥವಾ ಅಕ್ಕಿ ಖಾರ ಕಡ್ಡಿ ಅಂತಲೂ ಹೇಳ್ತಾರೆ, ಕೆಲವು ಒಂದೊಂದು ಕಡೆ ಒಂದೊಂದನ್ನು ಹೇಳ್ತಾರೆ. ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಹೇಗೆ ಮಾಡ್ತೀನಿ ಅನ್ನೋ ಮೆಥಡಲ್ಲಿ ತೋರಿಸ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಇದನ್ನು ತುಂಬ ವೆರೈಟಿಲಿ ಮಾಡ್ಬೋದು. ನಾನು ಮಾಡೋ ವೆರೈಟಿನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಮೊದಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಸೌತೆಕಾಯಿ ತೊಗೊಳ್ಳಿ. ಇದು ಯಾವ ಸೌತೆಕಾಯಿ ಆದರೆ ನಡೆಯುತ್ತೆ, ಮುಳ್ಳು ಸೌತೆಕಾಯಿ ಅಥವಾ ಈ ಸಿಟಿನಲ್ಲೆಲ್ಲ ಸಿಗುತ್ತಲ್ವ, ಆ ಸೌತೆಕಾಯಿ ಆದರೆ ನಡೆಯುತ್ತೆ. ನಮ್ಮಲ್ಲಿ ನಾನು ಹೈಬ್ರಿಡ್ ಸೌತೆನ ಹಾಕಿದ್ದೆ. ಅಂದರೆ ಈಗ ಮಾರ್ಕೆಟಲ್ಲೆಲ್ಲ ಸಿಗುವಂಥದ್ದನ್ನೇ ಬೀಜ ಹಾಕಿದ್ದೆ ಬೇಸಿಗೆನಲ್ಲಿ. ನಿಮ್ಗೆ ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಅದರೊಳಗೆ ತುಂಬ ಬೆಳೆದಿರೋದನ್ನ ನಾನು ಕೊಯ್ದು ಹಾಗೆ ಇಟ್ಕೊಂಡಿದ್ದೆ, ಅಂದರೆ ಈ ದೋಸೆಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಈಗ ಅದರಲ್ಲಿ ನಾನು ಕರೆ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ಸೌತೆಕಾಯಿಗಳು ನಿಮಗೂ ಸಿಗ್ಬೋದು, ಯಾವ ಥರ ಸಿಕ್ಕಿದ್ರೂ ಪರವಾಗಿಲ್ಲ. ಇದನ್ನು ಚೆನ್ನಾಗಿ ಕೊರ್ಕೊಂಡು ನೋಡಿ, ಸಿಪ್ಪೆ ತೆಗೆದು ಬೀಜ ಮತ್ತು ಒಳಗಿನ ತಿರುಳು ಎಲ್ಲ ತೆಕ್ಕೊಂಡಿದ್ದೀನಿ. ಒಳಗಿನ ತಿರುಳು ಮತ್ತು ಅದರ ರಸನ ಹಾಕಿದ್ರೆ ಈ ಖಾರ ಕಡ್ಡಿ ತುಂಬ ಹುಳಿ ಹುಳಿ ಆಗಿಬಿಡುತ್ತೆ. ಹಾಗಾಗಿ ನೀವು ಆ ತಿರುಳು ಮತ್ತು ರಸನ ಹಾಕಬಾರ್ದು. ನೋಡಿ, ಈಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಲಿ ನುಣ್ಣಗೆ ರುಬ್ಬಬೇಕು. ಆದರೆ ಇದಕ್ಕೆ ನಾವು ಈಗ ನಾನು 2 kg ಅಕ್ಕಿ ಹಿಟ್ಟಿನ ಕರೆ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಓಮು, ಒಂದು 4 ಸ್ಪೂನ್ ಜೀರಿಗೆ ಹಾಗೂ 1 ಮುಷ್ಟಿ ಆಗುವಷ್ಟು ಗಾಂಧಾರಿ ಮೆಣಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಗಾಂಧಾರಿ ಮೆಣಸು ಈ ಅಕ್ಕಿ ಕರೆಗೆ ಒಂದು ಒಳ್ಳೆ ರುಚಿ ಮತ್ತು ಒಂದು ಫ್ಲೇವರು ಎರಡನ್ನೂ ಕೊಡುತ್ತೆ. ಈ ಕಾಮನ್ನಾಗಿ ಎಲ್ಲರೂ ಹಾಕೋದಿಲ್ಲ ಇದನ್ನು. ನಾನು ಮಾತ್ರ ಇದನ್ನು ಕಂಪಲ್ಸರಿ ಹಾಕ್ತೀನಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇದು ತುಂಬ ಫೇವ್ರೇಟು. ನೀವು ಒಂದು ಸಾರಿ ಹೀಗೆ ಮಾಡಿ ನೋಡಿ, ಇದ್ರ ಫ್ಲೇವರು ಮತ್ತು ಇದ್ರ ಟೇಸ್ಟೇ ಬೇರೆ ಇರುತ್ತೆ. ಇಲ್ಲಾಂದರೆ ಖಾರ ಕಡ್ಡಿ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ. ಹಾಗಾಗಿ ನಾವು ಒಂದು ಮುಷ್ಟಿ ಅದನ್ನು ಆ್ಯಡ್ ಮಾಡ್ತೀವಿ. ಹಾಗೆ ಈಗ ಮಿಕ್ಸಿ ಜಾರ್ನಲ್ಲಿ ಇದನ್ನು ನಾವು ರಸ ತೆಕ್ಕೊಳ್ಳೋದಿಲ್ಲ. ಈ ಸೌತೆಕಾಯನ್ನು ಹಾಗೆ ಬೀಸಿ ಹಾಗೆ ಹಾಕಿಬಿಡ್ತೀವಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಫಸ್ಟು ಸಾಂಬಾರನ್ನು ನುಣ್ಣಗೆ ಬೀಸ್ಕೊಳ್ತಾ ಇದ್ದೀನಿ. ಸಾಂಬಾರ ಜೊತೆ ಸ್ವಲ್ಪ ಸೌತೆಕಾಯನ್ನು ಹಾಕಿ ನಾವು ಎಲ್ಲರೂ ಇದನ್ನು ನೀರು ತೆಕ್ಕೊಂಡು, ಅಂದರೆ ಈ ಸೌತೆಕಾಯನ್ನು ಬೀಸಿ ಅಥವಾ ಮಾಂದ್ರಿನಲ್ಲಿ ಹೆರೆದು ರಸ ತೆಕ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕಿ ಮಾಡ್ತಾರೆ. ಆದರೆ ಹಾಗೆ ಮಾಡೋದ್ರಿಂದ ಸೌತೆಕಾಯಿ ಫ್ಲೇವರು ಸ್ವಲ್ಪ ಕಡಿಮೆ ಆಗುತ್ತೆ, ಅಷ್ಟೊಂದು ಇರೋದಿಲ್ಲ. ಹೀಗೆ ಮಾಡೋದ್ರಿಂದ ಸೌತೆಕಾಯಿ ಫ್ಲೇವರ್ ತುಂಬಾ ಜಾಸ್ತಿ ಇರುತ್ತೆ, ತುಂಬ ರುಚಿಯಾಗಿರುತ್ತೆ ಈ ಪರಿಮಳ. ನಾನು ನನ್ನ ಮಗನ ಹಾಸ್ಟೆಲ್ಗೆ ಇದನ್ನು ಮಾಡಿಕೊಟ್ಟಾಗ ಎಲ್ಲ ಮಕ್ಕಳು ಖಾರ ಕಡ್ಡಿ ತಂದಾಗ ಎಲ್ಲರೂ ಬಂದುಬಿಡ್ತಿದ್ರು ಅಂತ ಹೇಳ್ತಿದ್ದ. ಎಲ್ಲರೂ ಫೇವ್ರೇಟ್ ಆಗಿತ್ತು ಅಮ್ಮ ಅಂತ ಹೇಳ್ತಿದ್ದ. ಸುಮ್ಮನೆ ನಾವು ಮಾಡಿದ್ರೆ ಇದು ತುಂಬ ರುಚಿ ಆಗೋದಿಲ್ಲ. ಹೀಗೆ ನೋಡಿ, ಸೌತೆಕಾಯಿ ಸೇರಿಸೇ ನಾನು ರಸ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲನೂ ಇದು ತುಂಬ ಫೇವ್ರೇಟು. ನನ್ನ ಮಗನ ಫೇವ್ರೇಟ್ ಕೂಡ ಇದು ಹೌದು. ನಾನು ಅಲ್ಲಿ ಮಾಡಿಕೊಟ್ರೆ, ಬೇರೆ ಮಾಡಿಕೊಟ್ರೆ ಅಷ್ಟು ಫ್ರೆಂಡ್ಸ್ ಎಲ್ಲ ಅಷ್ಟು ಲೈಕ್ ಮಾಡೋದಿಲ್ಲ. ಇದನ್ನು ಮಾಡಿಕೊಟ್ರೆ ಮಾತ್ರ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಿದ್ದ. ನೋಡಿ, ನಾನು ಪುಷ್ಟಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ನಾನು 2 kg ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕರೆನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಹಾಕುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಅದಕ್ಕೆ ತಕ್ಕ ಹಾಗಿರುತ್ತೆ. ನೀವು ಜಾಸ್ತಿ ಬೇಕಾದರೂ ಮಾಡ್ಕೊಳ್ಬೋದು, ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ, ಇದು ಮಸಾಲೆ ಎಲ್ಲ ಆ್ಯಡ್ ಆಗಿರೋದ್ರಿಂದ ಈ ಕಲರ್ ಇರುತ್ತೆ. ಅಂದರೆ ಬರೀ ಸೌತೆಕಾಯಿ ಆದರೆ ಬಿಳಿಯಾಗಿರುತ್ತಲ್ವ. ಈಗ ನುಚ್ಚುಮೆಣಸು ಅಂತ ನಾವು ಹೇಳೋದು, ಗಾಂಧಾರಿ ಮೆಣಸು ಮತ್ತು ಓಮು ಜೀರಿಗೆನ ಮಿಕ್ಸ್ ಮಾಡಿರೋದ್ರಿಂದ ಹೀಗಾಗುತ್ತೆ. ಇದನ್ನು ಒಲೆ ಮೇಲಿಟ್ಟು ಕುದಿಸ್ಕೊಳ್ಬೇಕು. ಇದು ಒಂದು ಕುದಿ ಬರ್ತಾ ಇರೋ ಹಾಗೆ ಈ ಪುಷ್ಟಿ ಅಕ್ಕಿ ಹಿಟ್ಟನ್ನು ಆಲ್ಮೋಸ್ಟ್ ಒಂದು 3/4 ಕೊಟ್ಟೆ ಆಗುವಷ್ಟನ್ನು ಹೀಗೆ ಹಾಕಿ ತಿರುವಿ ಮಿಕ್ಸ್ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಈ ಅಕ್ಕಿ ಹಿಟ್ಟು ಸ್ವಲ್ಪ ಬೆಂದಾಗಿ ಮೇಣ ಆಗುತ್ತೆ. ಹಾಗಾಗೋದ್ರಿಂದ ನಮಗೆ ಕರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಒಂದು 3/4 ಕೊಟ್ಟೆನ ಹಾಕಿದ್ದೀನಿ. ನೋಡಿ, ಇದು ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಹೀಗಾಗಿದೆ. ಈಗ ಇದು ಬಿಸಿ ಬಿಸಿ ಇರುತ್ತೆ ತುಂಬಾ. ನಾವು ಇದನ್ನು ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಒಂದು ಅರ್ಧ ಗಂಟೆ ಒಂದು ಪ್ಲೇಟ್ ಮುಚ್ಚಿ ಇಡಬೇಕು. ಯಾಕೆಂದರೆ ಹಿಟ್ಟು ಚೆನ್ನಾಗಿ ಬೆಂದುಕೊಳ್ಳುತ್ತೆ ಈ ಬಿಸಿನಲ್ಲೇ. ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಇಡಿ. ಆಮೇಲೆ ಇದನ್ನು ತೆಕ್ಕೊಂಡು ನಾವು ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಈ ಸಾದ ಮತ್ತು ಸೈಡಿಗೆ ಇರುತ್ತಲ್ವ ಉಳಿದಿದ್ದ ಅಕ್ಕಿ ಹಿಟ್ಟು, ಅದನ್ನು ಮಿಕ್ಸ್ ಮಾಡಿಕೊಂಡು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಳ್ತಾ ಹೋಗಬೇಕು. ನೋಡಿ, ನಾನೀಗ ತೋರಿಸ್ತೀನಿ. ಈಗ ಇದನ್ನು ಮುಚ್ಚಿ ಇಟ್ಟಿದ್ದೀನಿ. ಒಂದು ಅರ್ಧ ಗಂಟೆ ಮುಚ್ಚಿಟ್ರೆ ಸಾಕು, ಚೆನ್ನಾಗಾಗುತ್ತೆ.
ನೋಡಿ ಈಗ ಇದು ಅರ್ಧ ಗಂಟೆ ಮುಚ್ಚಿದ ನಂತರ ಹೀಗಾಗಿದೆ ನೋಡಿ. ಈಗ ಇದಕ್ಕೆ ನಾವು ಹಿಡಿಸೋಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಹಾಕಿ ಇನ್ನೊಂದು ಪಾತ್ರೆಯಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನು, ಸಾದಾ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ನಾವು ಇದನ್ನು ಕಲಿಸ್ಕೊಳ್ಬೋದು. ಹೀಗೆ ಕಲಿಸೋದ್ರಿಂದ ಇದು ಗಟ್ಟಿಯಾಗತ್ತೆ. ಹೀಗೆ ಕಲಿಸ್ತಾ ನಮಗೆ ಅಕಸ್ಮಾತ್ ಏನಾದರೂ ನಾವು ಹಾಕಿರೋ ಈ ಹುಡಿ ಹಿಟ್ಟು ಹೆಚ್ಚಾಯಿತು ಅಂದರೆ, ಇದು ಸ್ವಲ್ಪ ಗಟ್ಟಿಯಾಗೋಯಿತು ಅಂದರೆ ನೀರನ್ನು ಸಹ ಸ್ವಲ್ಪ ಕುದಿಸಿ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ತಣ್ಣ ನೀರು ಹಾಕೋದಕ್ಕಿಂತ ಕುದೀತಾ ಇರೋ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನಾನು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಬೇಕು ನೋಡಿ, ತೋರಿಸ್ತೀನಿ. ಕೈಗೆ ಅಂಟದೇ ಇರೋ ಹಾಗೆ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನಾನು ಹೀಗೆ ಇನ್ನೊಂದು ಸೈಡಿನ ಪಾತ್ರದಲ್ಲಿ ಯಾಕೆ ಕಲಿಸ್ಕೊಳ್ತಾ ಇದ್ದೀನಿ ಅಂದರೆ, ಒಂದೇ ಸಾರಿ ಕಲಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೋದು. ನಾನು ಈ ರೆಸಿಪಿನ ಮತ್ತೆ ಯಾಕೆ ಶೇರ್ ಮಾಡಿದೆ ಅಂದರೆ, ನಾನು ಹಿಂದೆ ಒಂದು ಚಿಕ್ಕ ವೀಡಿಯೋನ ಹಾಕಿದ್ದೆ ಕರೆ ಮಾಡೋದು. ಆದರೆ ನನಗೊಬ್ಬರು ಕಾಮೆಂಟ್ ಮಾಡಿ ತಿಳಿಸಿದ್ರು, ಮೇಡಮ್ ಇದನ್ನು ಪೂರ್ತಿ ವೀಡಿಯೋನ ಅಪ್ಲೋಡ್ ಮಾಡಿ ಹೇಗೆ ಮಾಡಿದ್ದೀರಿ ಅಂತ ತೋರಿಸಿ ಹಿಟ್ಟನ್ನು ಅಂತ ಕೇಳಿದರು. ಅದಕ್ಕಾಗಿ ನಾನಿವತ್ತು ಈ ಡೀಟೇಲ್ ವೀಡಿಯೋನ ಮಾಡ್ತಾಯಿದ್ದೀನಿ ಅವ್ರಿಗೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಇದನ್ನು ಚೆನ್ನಾಗಿ ನಾದ್ಕೊಂಡು ಹೀಗೆ ಮುದ್ದೆ ಮಾಡಿಕೊಂಡು ಒಂದೊಂದೇ ಸೈಡಿಗೆ ಎತ್ತಿಟ್ಕೊಳ್ಳಿ. ಆಗ ಈಸಿ ಆಗುತ್ತೆ. ಎಲ್ಲನೂ ಒಂದೇ ಸಾರಿ ಕಲ್ಸೋಕೋದ್ರೆ ತುಂಬ ಕಷ್ಟ ಆಗುತ್ತೆ ನೋಡಿ. ಒಂದು ಸ್ವಲ್ಪ ಹೀಗೆ ಈ ಹಂತದಲ್ಲಿ ಮಾಡಿಕೊಂಡು ನಾವು ಇಟ್ಕೊಳ್ಳಿ. ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ಮತ್ತೆ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ ತೋರಿಸ್ತಾ ಇದ್ದೀನಿ. 2 ಮುದ್ದೆ ಕಲಿಸಿದ್ದೀನಿ. ಒಂದು ಸ್ವಲ್ಪ ಹಿಟ್ಟು ಹೆಚ್ಚಿಗೆ ಆಯಿತು. ಇದು ಸ್ವಲ್ಪ ಗಟ್ಟಿ ಕೂಡ ಇತ್ತು. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಕುದಿಯೋಕ್ಕಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಆ ನೀರನ್ನು ಅದಕ್ಕೆ ಹಾಕಿ ಹಿಟ್ಟಿಗೆ ನಾದ್ಕೊಳ್ತಾ ಇದ್ದೀನಿ. ಹಾಗೆ ನಾದ್ಕೊಂಡು ಮತ್ತು ಎಲ್ಲ ಹಿಟ್ಟನ್ನು ಒಂದೇ ಸಾರಿ ನೋಡಿ 1 ಲೋಟ ಆಗೋಷ್ಟು ನೀರು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಲೆ ಕೂಡ ಉರಿಸ್ತಾ ಇದ್ದೀನಿ ನೋಡಿ. ನಾವು ಕಟ್ಟಿಗೆ ಒಲೆನೇ ಜಾಸ್ತಿ ಯೂಸ್ ಮಾಡೋದು. ಫಸ್ಟ್ ತುಂಬಾ ಹೊಗೆ ಆಗುತ್ತೆ. ಈ ಹೊಗೆ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಕತ್ತೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ನೀರು ಸಹ ಕುದೀತಾ ಇದೆ. ಈಗ ಇದನ್ನು ನಾವು ಆ ಹಿಟ್ಟಿಗೆ ಆ್ಯಡ್ ಮಾಡಿ ಕಲಿಸ್ಕೊಳ್ಬೇಕು ನೋಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹದ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಇದು, ಏನೂ ಆಗೋದಿಲ್ಲ. ಆಮೇಲೆ ಉಳಿದ ಎಲ್ಲ ಹಿಟ್ಟನ್ನು ಇನ್ನೊಂದು ಸಾರಿ ಇದ್ರ ಜೊತೆ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಉಂಡೆನ ಮಾಡಿ ಕಲಸಿಟ್ಕೊಂಡಿದ್ದೀನಿ ನೋಡಿ. ಯಾಕಂದರೆ ನಾವು ಚಕ್ಲಿ ಮಟ್ಟು ಅಂತ ಹೇಳ್ತೀವಿ, ಅದರೊಳಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ನೋಡಿ. ಎಲ್ಲ ಚಿಕ್ಕ ಚಿಕ್ಕ ಉಂಡೆನ ಮಾಡಿಟ್ಕೊಂಡಿದ್ದೀನಿ. ಇದು ಚಕ್ಲಿ ಮಟ್ಟು. ನಾನು ಇದರಲ್ಲಿ ಯಾವ ಸೈಜನ್ನು ತೊಗೊಂಡಿದ್ದೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಇದು 3 ಥರ ತಾಳಿ ಇದೆ ನಮ್ಮ ಮನೆಯಲ್ಲಿ. ಇದು ನಾನು ಮೊನ್ನೆ ಕಡಲೆ ಹಿಟ್ಟಿನ ಕರೆ ಮಾಡಿದ್ದಾಗಿತ್ತು ಫಸ್ಟಿಂದು. 2ನೇದು ಕಡಲೆ ಹಿಟ್ಟಿನ ಕರೆ. ಇದು 3ನೇ ಸೈಜನ್ನು ನಾವು ತೊಗೊಳ್ತೀವಿ ನೋಡಿ. ನಮ್ಮನೆ ಚಕ್ಲಿ ಮುಟ್ಟು ಕೆಳಗಡೆಯಿಂದ ತಾಳಿನ ಹಾಕ್ಕೊಳ್ಳೋದು, ತಾಳಿ ಅಂತ ಹೇಳ್ತೀವಿ ನಾವು ಇದಕ್ಕೆ, ಈ ಪ್ಲೇಟ್ಗೆ ಹಾಕ್ಕೊಳ್ಳೋದು. ಹೀಗೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನಮಗೆ ಪ್ರತಿ ಸಾರಿ ಹಿಟ್ಟು ಖಾಲಿ ಆದಾಗ ಈ ತಾಳಿ ಅದ್ರ ಜೊತೆ ಮೇಲೆ ಬರೋದಿಲ್ಲ. ಹೀಗೆ ಹಾಕ್ಕೊಂಡಿದ್ದು ನಮ್ಮನೆ ಮುಟ್ಟು ಹಾಗೆ ಇರೋದು, ಎಲ್ಲ ಒಂದೇ ರೀತಿ ಇರೋದಿಲ್ಲ. ಇದು ಹಿತ್ತಾಳಿದು ನೋಡಿ. ಈಗ ನಾನು ಇದಕ್ಕೆ ಕರೆಕ್ಟಾಗಿ ಹಾಕಿದ್ದೀನಿ ನೋಡಿ. ಹೀಗೆ ಹಾಕ್ಕೊಂಡ್ರೆ ಪ್ರತಿ ಸರಿ ತೆಗೆದು ಹಾಕಿ ಮಾಡೋ ಅಗತ್ಯ ಇರೋದಿಲ್ಲ. ಇದು ಕೆಳಗಡೆ ಹಾಗೆ ಇರುತ್ತೆ. ನಮ್ಮನೆ ಇದು ಈ ಥರ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಳಗಡೆ ಹಿಟ್ಟು ಹಾಕಿ ನೋಡಿ, ಕೆಳಗಡೆ ಇರುತ್ತೆ. ನಾವು ಕೆಳಗೆ ಮಾಡಿದ್ರೂ ಅದು ತಾಳಿ ಬೀಳೋದಿಲ್ಲ ನೋಡಿ. ಈಗ ಇದ್ರ ಒಳಗಡೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ. ಇದೆರಡು ಎತ್ತಿಟ್ಕೊತಾ ಇದ್ದೀನಿ. ಇದು ಸೇವ್ ಮಾಡೋದು. ಕಡಲೆ ಹಿಟ್ಟಿನ ಕರೆ ಮಾಡಬೇಕಿದ್ರೆ ಅದನ್ನ ಯೂಸ್ ಮಾಡ್ತೀನಿ ನಾನು. ಈಗ ಇದು ನಾದ್ಕೊಂಡಿರೋ ಹಿಟ್ಟಾಗಿರೋದ್ರಿಂದ ಒಂದು ಸ್ವಲ್ಪ ನಾದಿದ್ರೆ ಸಾಕಾಗುತ್ತೆ. ಈಗ ಇದರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ. ತುಂಬಾ ಫುಲ್ ಮಾಡಿಕೊಂಡು ಈಗ ಮೇಲಿಂದ ಮುಚ್ಚಿಟ್ಕೊಳ್ಳಿ. ಇದನ್ನು ನಾನು ಕೆಲವು ಜನ ಪ್ಲೇಟಲ್ಲಿ ಒತ್ಕೊಂಡು ಬಂಡಿಗೆ ಹಾಕ್ತಾರೆ, ಆದರೆ ನಾನು ಮಾತ್ರ ಇದನ್ನು ಡೈರೆಕ್ಟಾಗಿ ಹಾಗೆ ಬಂಡಿಗೆ ಒತ್ತೀನಿ ನೋಡಿ. ತೋರಿಸ್ತೀನಿ ನಿಮಗೀಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಹಿಟ್ಟು ರೆಡಿ ಆಯಿತು ನೋಡಿ. ಈಗ ನಾನು ಹೇಗೆ ಬಂಡಿಗೆ ಡೈರೆಕ್ಟಾಗಿ ಒತ್ತೀನಿ ಅಂತ ತೋರಿಸ್ತೀನಿ ನೋಡಿ. ಈಗ ಎಷ್ಟು ಮಾಡಿಟ್ಕೊಂಡಿದ್ದೀನಿ ನೋಡಿ. ಈಗ ಮತ್ತೆ ನಾದಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಆಲ್ಮೋಸ್ಟ್ ಒಂದು ಅರ್ಧ ಕರೆ ಆಗಿದೆ. ಈಗ ಅರ್ಧ ಮಾಡಿ ಆಗಿದೆ.
ಇದು ಸೌತೆಕಾಯಿ ಪರಿಮಳ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ. ಇದು ನಮ್ಮ ಮನೆಯಲ್ಲಿ ಎಲ್ಲರ ಫೇವ್ರೇಟ್ ರೆಸಿಪಿ. ನಾನು ಹಿಂದಿನ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದೆ ಅಂತ ಹೇಳಿದ್ನಲ್ಲ, ನಾನು ಅದರಲ್ಲಿ ಇಷ್ಟು ಡೀಟೇಲಾಗಿ ತೋರಿಸಿರಲಿಲ್ಲ. ಆದರೆ ಒಬ್ಬರು ನಂಗೆ ಕಾಮೆಂಟ್ ಮಾಡಿ ಕೇಳಿದರು, ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಅವ್ರ ಈ ವಿಡಿಯೋನ ನೋಡಲಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಂತ ನೋಡಿ. ನಿಮಗೆ ವಿಡಿಯೋದಲ್ಲಿ ನೋಡ್ರೆ ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ. ನೋಡಿ ಎಷ್ಟು ಗರಿಯಾಗಿದೆ ಅಂತ. ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಇದನ್ನು ಹಾಕ್ಕೊಂಡು ಹೇಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಈಗ ಇದನ್ನು ಡೈರೆಕ್ಟು ನಾನು ಬಂಡಿಗೆ ಹಾಕ್ತೀನಿ. ಹೀಗೆ ಮಾಡೋದ್ರಿಂದ ಕರೆ ತುಂಬ ಉದುರಾಗಿ ಬರುತ್ತೆ. ಮತ್ತು ತುಂಬ ಜಾಸ್ತಿ ಒತ್ತಬಾರ್ದು ನಾವು ಬಂಡಿನಲ್ಲಿ. ಎಣ್ಣೆ ಮುಳುಗುವಷ್ಟು ಮಾತ್ರ ಚಿಕ್ಕ ಚಿಕ್ಕದಾಗಿ ಒತ್ಕೊಳ್ಳಿ. ಯಾಕೆಂದರೆ ಜಾಸ್ತಿ ಒತ್ತೋದ್ರಿಂದ ಅದು ಒಳಗಡೆ ಪೊಳ್ಳು ಬಿಡೋದಿಲ್ಲ, ಹಾಗಾಗಿ ಗರಿ ಗರಿ ಆಗೋದಿಲ್ಲ, ಗಟ್ಟಿಯಾಗಿಬಿಡುತ್ತೆ, ಕಟಮ್ ಅನ್ನುತ್ತೆ. ನಾವು ಸ್ವಲ್ಪ ಸ್ವಲ್ಪ ಒತ್ಕೊಂಡು ಮಾಡ್ಕೊಂಡು ಹೋದರೆ ಒಳಗಡೆ ಪೊಳ್ಳು ಬಿಟ್ಟು ತುಂಬಾ ಗರಿ ಗರಿಯಾಗಿರುತ್ತೆ. ನೋಡಿ ಹೇಗೆ ಒತ್ತೋದು ಅಂತ ತೋರಿಸ್ತೀನಿ ನಾನು. ಪ್ಲೇಟಲ್ಲಿ ಕೂಡ ಒತ್ಕೊಂಡು ತೆಗೆದು ಹಾಕ್ಕೊಳ್ತಾರೆ. ನನಗದಷ್ಟು ಇಷ್ಟ ಆಗೋದಿಲ್ಲ. ಕೆಲವೊಂದು ಸಾರಿ ಹಾಕುವಾಗ ಮುದ್ದೆ ಆಗಿಬಿಡತ್ತೆ, ಎಣ್ಣೆ ಸೇರುತ್ತೆ, ಹಾಗಾಗಿ ನಾನು ಹಾಗೆ ಮಾಡೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಣ್ಣೆ ಇರೋಷ್ಟಕ್ಕೂ ತುಂಬಾ ಒತ್ತಬಾರ್ದು. ನಾನು ನೋಡಿ ಅರ್ಧ ಮಾತ್ರ ಒತ್ತಿದ್ದೀನಿ. ತುಂಬ ಒತ್ತಿದ್ರೆ ಗರಿ ಗರಿ ಆಗಿ ಬರೋದಿಲ್ಲ, ಒಳಗಡೆ ಪೊಳ್ಳು ಬಿಟ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ತುಂಬ ಬೇಗ ಬೇಯುತ್ತೆ, ಫಾಸ್ಟಾಗಿ ಆಗುತ್ತೆ. ನಾವು ಈ ಥರ ಎಲ್ಲ ಕಜ್ಜಾಯಗಳನ್ನು ಕಟ್ಟಿಗೆ ಒಲೆಯಲ್ಲೇ ಜಾಸ್ತಿ ಮಾಡ್ತೀವಿ. ಮತ್ತು ತೆಂಗಿನ ಎಣ್ಣೆ ಯೂಸ್ ಮಾಡಿ ಮಾಡ್ತೀವಿ, ಬೇರೆ ಎಣ್ಣೆ ಯೂಸ್ ಮಾಡೋದಿಲ್ಲ. ನಮ್ಮ ಮನೆಯದೇ ತೆಂಗಿನ ಮರ ಇರೋದ್ರಿಂದ ನಾವು ತೆಂಗಿನ ಎಣ್ಣೆನೇ ಮಾಡಿಸ್ಕೊಂಡು ಅದನ್ನೇ ಎಲ್ಲದರ ಕರಿತೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಇದು ಬೇಯ್ತಾ ಬಂದ ಹಾಗೆ ಈ ನೊರೆ ಬರೋದು ಸ್ವಲ್ಪ ಕಡಿಮೆ ಆಗುತ್ತೆ. ಪೂರ್ತಿ ನೊರೆ ಆರಿದ್ಮೇಲೆ ತೆಕ್ಕೊಳ್ಬೋದು. ಆದರೆ ಇದು ಪೂರ್ತಿ ನೊರೆ ಆರಿದ್ಮೇಲೂ ಬೆಳ್ಳಗೆ ಇರುತ್ತೆ ಕಲರು. ನೀವು ಆಮೇಲೆ ಸ್ವಲ್ಪ ಕೆಂಪಗಾದ್ಮೇಲೆ ತೆಕ್ಕೊಳ್ಬೋದು ಯಾವ ಕಲರ್ ಬೇಕು ಅಂತ. ನೋಡಿ ಇದು ಆಲ್ಮೋಸ್ಟ್ ಆಗೋಗಿದೆ, ಆದರೆ ನಾನು ಇನ್ನೊಂಚೂರು ಕೆಂಪಗಾಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ನೋಡಿ ಈ ನೊರೆ ಎಲ್ಲ ಹೇಗೆ ಕಡಿಮೆ ಆಗಿದೆ ಅಂತ. ನೋಡಿ ಈಗ ಕೆಂಪಗಾಯ್ತಲ್ವ, ನೊರೆ ಕೂಡ ಇಲ್ಲ ಒಂಚೂರು. ಈಗ ತೆಕ್ಕೊಳ್ಬೋದು ಇದನ್ನು. ನಾನು ಆದರೆ ಇನ್ನೊಂದು ನಿಮಿಷ ಫ್ರೈ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಹೇಗೆ ತೆಗೆದಿದ್ದೀನಿ ಅಂತ. ಒಂದು ಸಾರಿ ಈ ಮೆಥಡಲ್ಲಿ ಮಾಡಿ ನೋಡಿ, ಗಾಂಧಾರಿ ಮೆಣಸನ್ನು ಆ್ಯಡ್ ಮಾಡಿ, ಎಷ್ಟು ರುಚಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಸೌತೆಕಾಯಿ ರಸ ತೆಕ್ಕೊಂಡು ಮಾಡೋದಕ್ಕಿಂತ ಡೈರೆಕ್ಟ್ ಹಾಗೆ ಬೀಸ್ ಮಾಡಿ ಚೆನ್ನಾಗಿರುತ್ತೆ. ತುಂಬಾ ಸೌತೆಕಾಯಿ ಫ್ಲೇವರು. ನೋಡಿ ಎಷ್ಟು ಗರಿಯಾಗಿದೆ, ಮುಟ್ಟಿದ ತಕ್ಷಣ ಹೊಡ್ಕೊಳ್ಳುತ್ತೆ. ನೋಡಿ ನಾನು ಕೈಯಿನಲ್ಲಿ ಹಾಕ್ಸಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಗರಿಯಾಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಸ್ವಲ್ಪ ಕೆಂಪಗೆ ತೆಕ್ಕೊಂಡಿದ್ದೀನಿ, ನೀವು ಇನ್ನೊಂಚೂರು ಲೈಟಾಗೂ ತೆಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಲೆ ಕೂಡ ಎಷ್ಟು ಚೆನ್ನಾಗಿ ಉರಿತಾ ಇದೆ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಕೆಲವೊಂದು ಕಜ್ಜಾಯನ ಈಗ ಒಲೆನಲ್ಲೇ ಮಾಡಿದ್ರೆ, ಅಂದರೆ ಕಟ್ಟಿಗೆ ಒಲೆನಲ್ಲೇ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ನಾವು ಹೆಚ್ಚಾಗಿ ಇದನ್ನೇ ಯೂಸ್ ಮಾಡ್ತೀವಿ, ನಮ್ಮ ಕಡೆ ಕಟ್ಟಿಗೆ ಜಾಸ್ತಿ ಇರೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಎಷ್ಟು ಈಸಿಯಾಗಿ ತಿರುವು ಹಾಕ್ಬೋದು ಅಂತ. ಫುಲ್ ಒಂದು ಪ್ಲೇಟ್ ಥರನೇ ಇರುತ್ತೆ, ಈಸಿಯಾಗಿ ತಿರುವು ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಲೆ ಕೂಡ ಚೆನ್ನಾಗಿ ಉರಿತಾ ಇದೆ. ಫಸ್ಟ್ ತುಂಬ ಹೊಗೆ ಆಗಿತ್ತು, ಈಗ ಚೆನ್ನಾಗಿ ಉರಿತಾ ಇದೆ, ಹಾಗಾಗಿ ಬೇಗ ಬೇಗ ಆಗಿಬಿಡುತ್ತೆ. ನೋಡಿ ನೋಡಿ ಈಗ ಆಗೋಯ್ತು. ನೋಡಿ ಇದು ಬೆಂದಿದೆ. ಈಗ ತೆಗಿತಾ ಇದ್ದೀನಿ ಇದನ್ನು. ನೋಡಿ ಮತ್ತೆ ಕಲರ್ ಚೇಂಜ್ ಆಗಿದೆ. ಈ ಕಲರಲ್ಲಿ ತೆಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಗೋಲ್ಡನ್ ಬ್ರೌನಲ್ಲಿ